ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮೊದಲ ರಾತ್ರಿ ರವಿ ರೂಪಾಳನ್ನ ಬಟ್ಟೆ ಬಿಚ್ಚಿ ಅವಳ ಜೊತೆ ದೈಹಿಕವಾಗಿ ಒಂದಾಗುವಾಗ ಅವಳ ದೇಹದ ತುಂಬಿರುವ ಗಾಯಗಳನ್ನು ನೋಡಿ ಬೆಚ್ಚಿಬಿದ್ದ. ರೂಪಾಳ ದೇಹದ ತುಂಬ ಕಚ್ಚಿದ ಗುರುತುಗಳಿವೆ. ಅಂದರೆ ಈ ಮೊದಲೇ ಅವಳು ಬೇರೆಯವರ ಜೊತೆ ದೈಹಿಕವಾಗಿ ಒಂದಾಗಿದ್ದಾಳೆ. ಅವಳ ಬಳಿ ಪ್ರಶ್ನೆ ಮಾಡಿದಾಗ ಅವಳ ಗೆಳೆಯರ ಹೆಸರು ಹೇಳಿದ್ಲು. ಆಗ ಕೋಪಗೊಂಡು ಮನೆಯಿಂದ ಹೊರಗಡೆ ಆಗ್ತೆ. ನಂತರ ಇನ್ನು ದೊಡ್ಡ ಸತ್ಯ ತಿಳಿತು. ಅದರಿಂದ ಬೆಚ್ಚಿ ಬಿದ್ದೆ. ಅಂಥ ಸತ್ಯ ಏನು ಗೊತ್ತಾಯ್ತು ಅವನಿಗೆ? ತಿಳ್ಕೋಬೇಕು ಅಂದರೆ ನೀವು ಕೊನೆಯವರೆಗೂ ಈ ಕಥೆನ ಕೇಳಿಸ್ಕೊಳ್ಳೇಬೇಕು. ಕತೆ ಮಾತ್ರ ತುಂಬಾ ಚೆನ್ನಾಗಿದೆ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನನ್ನ ಹೆಸರು ರವಿ, ಅಪ್ಪ ಅಮ್ಮನ ಪ್ರೀತಿ ಮಗ. ಅವ್ರಿಗಿರೋದು ನಾನೊಬ್ಬನೇ ಮಗ. ನಾನು ಕೂಡ ಅವ್ರಿಗೆ ಯಾವುದೇ ತೊಂದರೆ ಮಾಡದೆ ಚೆನ್ನಾಗಿ ಓದ್ದೆ. ಎಂದೂ ಕೂಡ ಅವರು ಬರೀ ಓದು ಅಂತ ನನ್ನನ್ನು ಪ್ರಶ್ನೆ ಮಾಡಿಲ್ಲ. ಅಪ್ಪನಿಗೆ ನಾನು ಓದೋದು ಕೂಡ ಬೇಕಾಗಿರಲಿಲ್ಲ. ಅವ್ರ ಕಂಪನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಿದ್ರೆ ಸಾಕಿತ್ತು. ಕೇವಲ ಬೇಸಿಕ್ ಎಜುಕೇಷನ್ ಕಲಿತ್ರೆ ಸಾಕಿತ್ತು. ಆದರೆ ನಾನು ತುಂಬ ಚೆನ್ನಾಗಿ ಓದಿ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋ ಹಂಬಲ ನನ್ನನ್ನು ಎಲ್ಲ ಹಂತದಲ್ಲೂ ಬಹಳ ಮೇಲ್ಮಟ್ಟದಲ್ಲಿ ಹೋಗುವಂತೆ ಮಾಡಿದ್ದು. ಇಂದು ನಾನು ಒಂದು ಸ್ವಂತ ಸಾಫ್ಟ್ವೇರ್ ಕಂಪನಿಯನ್ನು ಕಟ್ಟಿದ್ದೀನಿ. ನನ್ನ ಶ್ರಮದಿಂದ ನನ್ನ ಕೈ ಕೆಳಗಡೆ ಸಾವಿರಾರು ಜನರು ಕೆಲಸ ಮಾಡ್ತಾರೆ. ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಯಶಸ್ಸು ಅಂತ ನನ್ನನ್ನು ನೋಡಿದವರೆಲ್ಲ ತುಂಬ ಮೂಗು ಮುರಿತಾರೆ. ನನ್ನನ್ನು ನೋಡಿ ಬೇಸರ ಮಾಡ್ಕೋತಾರೆ. ನಾವು ಇಷ್ಟೊಂದು ಸಕ್ಸಸ್ಫುಲ್ ಪರ್ಸನ್ ಆಗೋದಕ್ಕೆ ಸಾಧ್ಯ ಆಗಲಿಲ್ವಲ್ಲ ಅಂತ. ಆದರೆ ಸಕ್ಸಸ್ ಅನ್ನೋದು ನಿರಂತರವಾದ ಪ್ರಯತ್ನ, ಅಚಲವಾದ ನಿರ್ಧಾರಕ್ಕೆ ಸಿಗೋ ಒಂದು ಉತ್ತಮವಾದ ಉಡುಗೊರೆ ಅಂತ ನಾನು ಪ್ರತಿ ಬಾರಿ ಹೇಳ್ತಿದ್ದೆ. ನನ್ನ ಕೈ ಕೆಳಗಡೆ ಕೆಲಸ ಮಾಡೋ ಎಲ್ರಿಗೂ ಈ ಸಮಾಜದಲ್ಲಿ ಇಷ್ಟು ಚಿಕ್ಕ ವಯಸ್ಸಿಗೆ ಒಂದು ಸಕ್ಸಸ್ಫುಲ್ ಪರ್ಸನ್ ಆಗಿ ನಾನು ಬೆಳೆದಿದ್ದೀನಿ. ನನ್ನನ್ನು ತುಂಬ ಜನ ಇನ್ಸ್ಪಿರೇಷನ್ ಆಗಿ ತಗೊಳ್ತಾರೆ. ಇಂದು ಒಂದು ದೊಡ್ಡ ಅಚೀವ್ಮೆಂಟ್ ನನ್ನನ್ನು ನೋಡಿದವರೆಲ್ಲ ಕೇಳೋದು ಒಂದೇ ಮಾತು, ಯಾವಾಗ ಮದುವೆ ಅಂತ. ಆದರೆ ಬದುಕಲ್ಲಿ ಇನ್ನೂ ಸಾಧಿಸಬೇಕಾಗಿದ್ದು ಬಹಳಷ್ಟು ಇದೆ. ಮದುವೆ ಆದರೆ ಆ ಮದುವೆಗೆ, ಆ ಹೆಂಡತಿಗೆ, ಮಕ್ಕಳಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು. ನನ್ನ ಹತ್ರ ಸಮಯ ಇಲ್ಲ. ಮದುವೆ ಆದರೂ ಕೂಡ ಅವ್ರುಗಳನ್ನು ಚೆನ್ನಾಗಿ ನೋಡ್ಕೋಬೇಕು. ಸಾಧ್ಯ ಆಗೋದಿಲ್ಲ. ನನಗೆ ನನ್ನ ಕರಿಯರ್, ಹೆಂಡತಿ, ಮಕ್ಕಳು ಅಂತ ಹೇಳ್ತಿದ್ದೆ. ಅಪ್ಪ ಅಮ್ಮ ತಲೆ ಮೇಲೆ ಕೈ ಹಿಡ್ಕೊಂಡು ಕೂತ್ಕೋತಾರೆ. ಇರೋದು ಒಬ್ಬನೇ ಮಗ. ಅವನು ಮದುವೆ ಆಗಿಲ್ಲ ಅಂದರೆ ವಂಶಕ್ಕೆ ಮಕ್ಕಳೇ ಇರೋದಿಲ್ಲ. ಇವನು ಸಂಪಾದನೆ ಮಾಡಿದ್ದನ್ನು ಕಂಡವರು ತಿಂತಾರೆ ಅನ್ನೋ ಭಯ. ಎಲ್ಲ ಹುಡುಗಿರು ನನಗೆ ಲೈನ್ ಹಾಕ್ತಾರೆ. ನನ್ನ ಕಣ್ಣು ಅವ್ರ ಮೇಲೆ ಬೀಳಲಿ, ನನ್ನನ್ನು ಮದುವೆ ಆಗಲಿ ಅಂತ. ಆದರೆ ನನ್ನ ಕಣ್ಣಿಗೆ ತಂಪು ನೀಡೋ, ಮನಸ್ಸಿಗೆ ಹಿತ ಕೊಡೋ ಹುಡುಗಿ ಇನ್ನೂ ಒಬ್ಳು ಸಿಕ್ಕಿಲ್ಲ. ಎಲ್ಲರೂ ಆರ್ಟಿಫಿಷಿಯಲ್, ನನ್ನ ದುಡ್ಡಿಗಾಗಿ ಆಸೆ ಪಡೋ ಹುಡುಗೀರು ಅಂತ ಅನ್ನಿಸ್ತಿತ್ತು. ಇಂದು ನನ್ನ ಸೆಕ್ರೆಟರಿ ನಿಶಾ ತುಂಬ ಗ್ಲಾಮರ್ ಆಗಿರೋ ಬಟ್ಟೆಗಳನ್ನು ಹಾಕ್ಕೊಂಡು ಬಂದಿದ್ಲು. ಮೊದಲು ಶಾಕ್ ಆಯಿತು. ಆನಂತರ ತಿಳಿತು ನನ್ನ ಗಮನ ಅವಳ ಮೇಲೆ ಹೋಗಲಿ ಅಂತ ತುಂಬ ವಯ್ಯಾರ ಮಾಡ್ತಿದ್ಲು. ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿ ಹೊರಗೆ ಬಂದ್ಬಿಟ್ಟೆ. ಹುಡುಗೀರು ಈಗಿನ ಕಾಲದಲ್ಲಿ ಕೆಟ್ಟು ಹೋಗಿದ್ದಾರೆ. ಸ್ವಲ್ಪನೂ ಮಾರಲ್ ಎಥಿಕ್ಸ್ ಇಲ್ಲ ಅಂತ ಯೋಚನೆ ಮಾಡ್ತಾ ಹೊರಗೆ ಬಂದಾಗ ಒಂದು ಸುಂದರವಾದ ಹುಡುಗಿ ನನ್ನ ಕಣ್ಣಿಗೆ ಕಾಣಿಸಿದ್ಲು. ಚೂಡಿದಾರ ಹಾಕಿದ್ಲು, ಅದು ಕೂಡ ಮಾಸ್ ಹೋಗಿದೆ. ಆದರೆ ಅವಳ ಮುಖದಲ್ಲಿ, ಕಣ್ಣುಗಳಲ್ಲಿ ಇರೋ ಕಾಂತಿ, ಹೊಳಪು ಇನ್ಯಾರ ಮುಖದಲ್ಲೂ ಕೂಡ ನಾನು ನೋಡೇ ಇಲ್ಲ. ಅವಳು ಯಾರನ್ನೋ ಹುಡುಕ್ತಾ ಇದ್ಲು. ನಂತರ ಹೊರಗೋದ್ಲು. ನಾನು ಕೂಡ ಅವಳ ಹಿಂದೆನೇ ಹೋದೆ. ಅಲ್ಲಿದ್ದ ನನ್ನ ಕಾರಿನ ಡ್ರೈವರ್ ಜೊತೆ ಮಾತಾಡ್ತಾ ನಿಂತಿದ್ಲು. ಇವಳು ಅಳ್ತಿದ್ದಾಳೆ. ಅವರು ಸಮಾಧಾನ ಮಾಡ್ತಿದ್ದಾರೆ. ಯಾವುದೋ ವಿಷಯದ ಬಗ್ಗೆ ತುಂಬ ಚರ್ಚೆ ಆಗ್ತಿತ್ತು. ಅವಳು ಅವರ ಮಗಳು ಅಂತ ತಿಳಿತು. ಆದರೆ ಅವರಿಬ್ಬರ ಚರ್ಚೆ ನನಗೆ ಕೇಳಿಸ್ತಿಲ್ಲ. ಹುಡುಗಿ ಮಾತ್ರ ತುಂಬ ಕಂಗಾಲಾಗಿದ್ದಾಳೆ. ನನ್ನ ಹೃದಯ ಹಿಂಡಿತು. ಮೊದಲ ಬಾರಿ ಒಂದು ಹೆಣ್ಣಿನ ಕಣ್ಣೀರಿಗೆ ನನ್ನ ಹೃದಯ ಹಿಂಡಿದ್ದು. ಅಮ್ಮ ಅಳುವಾಗಲೂ ಕೂಡ ದುಃಖ ಆಗ್ತಿತ್ತು. ಆದರೆ ಅಪ್ಪ ಯಾವಾಗಲೂ ಅವಳ ಜೊತೆ
ಜೊತೆಯಲ್ಲಿನೇ ಇರ್ತಿದ್ರು. ಅವಳಿಗೆ ಸಮಾಧಾನ ಮಾಡ್ತಿದ್ರು. ಅದಕ್ಕೆ ಪರಿಹಾರ ಮಾರ್ಗನೂ ಕೂಡ ಹುಡುಕ್ತಿದ್ರು. ಅದರಿಂದ ಅಷ್ಟೊಂದು ಕಷ್ಟ ಏನೂ ಆಗ್ತಿರ್ಲಿಲ್ಲ. ನಾನು ನನ್ನ ಪ್ರಪಂಚದಲ್ಲಿನೇ ಇರ್ತಿದ್ದೆ. ಆದರೆ ಇವಳು ಅಳ್ತಿರೋದನ್ನ ನೋಡಿ ನನಗೂ ಕೂಡ ಅಳ್ಬೇಕು ಅಂತ ಅನ್ನಿಸ್ತಿದೆ. ಅಷ್ಟರಲ್ಲಿ ನನ್ನ ಡ್ರೈವರ್ ಬಂದು, ಸರ್, ನನಗೆ ಸ್ವಲ್ಪ ಎಮರ್ಜೆನ್ಸಿ ಇದೆ, ಮನೆಗೆ ಹೋಗಬೇಕು, ದಯವಿಟ್ಟು ಬೇಸರ ಮಾಡ್ಕೋಬೇಡಿ, ತುಂಬ ಎಮರ್ಜೆನ್ಸಿ ಇದೆ ಅಂತ ಅವ್ರು ಹೇಳಿದ್ರು. ನಾನು ಕಳಿಸ್ಕೊಟ್ಟೆ. ಸುಮ್ಮನೆ ಹಾಗೆಲ್ಲ ಕೇಳೋದಿಲ್ಲ ಅವರು. ಆ ಹುಡುಗಿ ತುಂಬ ದೀನವಾಗಿ ನನ್ನನ್ನೇ ನೋಡ್ತಾ ಇದ್ಲು. ಅವಳನ್ನು ನೋಡಿದ್ರೆ ಬಾಚಿ ತಪ್ಕೊಂಡು ಸಮಾಧಾನ ಮಾಡಬೇಕು ಅಂತ ನನ್ನ ಮನಸ್ಸು ಕೂಗಿ ಕೂಗಿ ಹೇಳ್ತಿದೆ. ಆದರೆ ಅದು ಹೇಗೆ ಸಾಧ್ಯ? ಅವರಿಬ್ಬರು ಹೋಗೋ ದಾರಿಯನ್ನೇ ನೋಡ್ತಿದ್ದೆ. ಕಣ್ಮರೆ ಆಗೋವರೆಗೂ ನಾನು ನಿದ್ರೆನೇ ಮಾಡಿಲ್ಲ. ಯಾವುದೇ ಕೆಲಸ ಕೂಡ ನನ್ನ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯನೇ ಆಗಲಿಲ್ಲ. ಅಷ್ಟು ಸುಂದರವಾದ ಹುಡುಗಿಯನ್ನು ನಾನು ಎಂದೂ ಕೂಡ ನೋಡಿಲ್ಲ. ಅವಳು ತುಂಬ ಭಯಪಟ್ಟಿದ್ಲು. ಅವಳ ಭಯವನ್ನು ಸ್ವಲ್ಪ ನಾನು ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ ಅದು ಹೇಗೆ ಸಾಧ್ಯ? ಸಡನ್ ಆಗಿ ಡ್ರೈವರ್ಗೆ ಫೋನ್ ಮಾಡಿ ವಿಚಾರಿಸಿದಾಗ, ಸರ್, ನನ್ನ ಮಗಳ ಎಂಗೇಜ್ಮೆಂಟ್ನ ಹುಡುಗನ ಕಡೆಯವರು ವರದಕ್ಷಿಣೆ ವಿಷಯವಾಗಿ ಮುರಿದ್ರು. ನನ್ನ ಕೈಲಾದಷ್ಟು ಕೊಟ್ಟೆ, ಆದರೆ ಇನ್ನೂ ಬೇಕು ಅಂತ ಪ್ರೆಷರ್ ಹಾಕ್ತಿದ್ದಾರೆ. ಮಗಳು ಬಂದು ನನ್ನ ಬಳಿ ಹೇಳಿದ್ದು ಅದೇ ಆಫೀಸ್ನಲ್ಲಿ ಒಂದು ಬಾರಿ ವರದಕ್ಷಿಣೆ ಕೊಟ್ಟರೆ ಅವರು ಪದೇ ಪದೇ ಕೇಳ್ತಾರೆ, ಪ್ಲೀಸ್ ಅಪ್ಪ, ಬೇಡ ಈ ಮದುವೆ ಅಂತ. ಆದರೆ ನನಗೆ ದುಃಖ ಅಂದರೆ ಸರ್, ಅವಳು ಎಂದೂ ಕೂಡ ಏನೂ ಕೇಳಿರಲಿಲ್ಲ. ಆ ಹುಡುಗನ ಜೊತೆ ಮದುವೆ ಮಾತ್ರನೇ ಕೇಳಿದ್ಲು. ಇವಳು ತುಂಬ ದಿನಗಳಿಂದ ಅವನನ್ನು ಪ್ರೀತಿಸ್ತಿದ್ಲು, ಅವನು ಕೂಡ. ಆದರೆ ದುಡ್ಡಿಗಾಗಿ ಆ ಹುಡುಗ ಇವಳನ್ನು ಬಿಟ್ಟ. ನನ್ನ ಮಗಳು ಈಗ ತುಂಬ ನೋವು ತಿಂತಿದ್ದಾಳೆ. ಹೇಳಿದ್ರೆ ಅಪ್ಪ ಅಮ್ಮನಿಗೆ ಕಷ್ಟ ಆಗತ್ತೆ ಅಂತ ನಮ್ಮ ಎದುರಿಗೆ ನಾರ್ಮಲ್ ಆಗಿರೋ ರೀತಿ ನಾಟಕ ಆಡ್ತಾಳೆ. ಪ್ಲೀಸ್ ಸರ್, ಒಂದು ವಾರ ರಜೆ ತಗೊಂಡು ಅವಳ ಜೊತೆ ಇರ್ತೀನಿ. ಅವಳು ಕೂಡ ಈ ದುಃಖನ ಮರೀಲಿ. ಅವಳ ಹಣೆಯಲ್ಲಿ ಏನು ಬರೆದಿದೆ ಅದಾಗಲಿ ಸರ್. ಆದರೆ ಒಂದು ಮಾತು, ಬಡವ್ರ ಮನೆಯಲ್ಲಿ ಹೆಣ್ಮಕ್ಳು ಹುಟ್ಟಬಾರ್ದು, ಹುಟ್ಟಿದ್ರೆ ಈ ರೀತಿ ಕಷ್ಟ ಆಗತ್ತೆ ಅಂತ ಕಣ್ಣೀರು ಹಾಕ್ತಿದ್ರು. ನಾನು ಸಮಾಧಾನ ಮಾಡಿದೆ. ಎಲ್ಲ ಒಳ್ಳೆಯದೇ ಆಗತ್ತೆ. ಅವನಿಗಿಂತ ಒಳ್ಳೆ ಹುಡುಗ ನಿಮ್ಮ ಹುಡುಗಿ ಕೈ ಹಿಡಿತಾನೆ, ಧೈರ್ಯದಿಂದ ಇರಿ, ನಾನು ಎಲ್ಲ ಸಹಾಯನೂ ಮಾಡ್ತೀನಿ ಅಂತ ಹೇಳಿದೆ. ಅವಳು ಕಷ್ಟಪಡ್ತಿದ್ದಾಳೆ ಅನ್ನೋ ವಿಷಯನ ಕೇಳಿ ನನಗೆ ಕಷ್ಟ ಆಯಿತು. ಅದಕ್ಕಿಂತ ಹೆಚ್ಚಿಗೆ ಅವಳು ಯಾರನ್ನೋ ಪ್ರೀತಿ ಮಾಡ್ತಿದ್ಲು ಅನ್ನೋ ಮಾತನ್ನು ಕೇಳಿ ನನ್ನ ಹೃದಯ ಯಾರೋ ಗಿಂಡಿದಂತೆ ಆಯಿತು. ನನಗಿನ್ನೂ ತಡೆಯೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಡ್ರೈವರ್ ಮನೆ ನನಗೆ ಗೊತ್ತಿತ್ತು, ಯಾಕಂದರೆ ಅದು ಸೆಕ್ಯೂರಿಟಿಗೋಸ್ಕರ. ಡ್ರೈವರ್ಗಳಿಗೆ ನಾನು ಕಟ್ಟಿಸಿರೋ ಕ್ವಾರ್ಟರ್ಸ್ ಅದಾಗಿತ್ತು. ಅವ್ರ ಮನೆ ಬಳಿ ಹೋದಾಗ ಡ್ರೈವರ್ ಬೆಚ್ಚಿ ಬಿದ್ದರು. ಸರ್, ಒಂದು ಮಾತು ಹೇಳಿದರೆ ನಾನೇ ಓಡ್ಕೊಂಡು ಬರ್ತಿದ್ದೆ. ನೀವು ನಮ್ಮನೆ ಬಾಗಿಲಿಗೆ ಬಂದಿದ್ದೀರಾ, ನೀವು ಕೂತ್ಕೊಳ್ಳೋದಕ್ಕೂ ಕೂಡ ಸರಿಯಾದ ವ್ಯವಸ್ಥೆ ಇಲ್ಲ ಅಂದ, ಮುಖಾನ ಪೆಚ್ಚಿಗೆ ಮಾಡಿಕೊಂಡು. ಆದರೆ ನಾನು ಅವ್ರ ಮಗಳನ್ನು ನೋಡಬೇಕಾಗಿತ್ತು. ಒಳಗೆ ಹೋದೆ. ಅಲ್ಲಿ ಸುಮಾರಾಗಿರೋ ಒಂದು ಚೇರನ್ನು ಕೊಟ್ಟರು. ನಾನು ಎಂದೂ ಕೂಡ ಆ ರೀತಿ ಚೇರಲ್ಲಿ ಕೂತೇ ಇರಲಿಲ್ಲ. ಡ್ರೈವರ್ನ ಹೆಂಡತಿ ಕಾಫಿ, ತಿನ್ನೋದಕ್ಕೆ ತಿನಿಸುಗಳನ್ನು ತಂದುಕೊಟ್ರು. ಆದರೆ ಸಮಾಧಾನನೇ ಇಲ್ಲ. ನಂತರ ಅಕಸ್ಮಾತಾಗಿ ಅವಳು ಹೊರಗೆ ಬಂದಳು. ಅವಳ ಸುಂದರವಾದ ಮುಖವನ್ನು ಮನಸ್ಸಲ್ಲೇ ಮತ್ತೆ ತುಂಬಿಕೊಂಡೆ. ನನ್ನನ್ನು ನೋಡಿ ಭಯ ಆಗಿ ಒಳಗಡೆ ಹೋದ್ಲು. ಆಗ ಡ್ರೈವರ್ ಅವಳನ್ನು ಹೊರಗೆ ಕರ್ಕೊಂಡು ಬಂದರು. ಸರ್, ಇವಳೇ ನನ್ನ ಮಗಳು, ಇವಳ ಬಗ್ಗೆ ಆವಾಗಿಂದ ಮಾತಾಡ್ತಾ ಇದ್ದಿದ್ದು ಅಂತ ಹೇಳಿದ್ರು. ಏನು ಓದಿದಾಳೆ ಇವಳು ಅಂತ ಕೇಳಿದೆ. ಸರ್, MBA ಮಾಡಿದ್ದಾಳೆ, ಚೆನ್ನಾಗಿ ಓದಿದ್ದಾಳೆ, ಒಳ್ಳೆ ಪರ್ಸೆಂಟೇಜ್ ಬಂದಿದೆ, ಕೆಲಸಕ್ಕೆ ಎಲ್ಲ ಕಡೆ ಅಪ್ಲೈ ಮಾಡ್ತಿದ್ದಾಳೆ ಅಂದಾಗ ನನಗೆ ಆಶ್ಚರ್ಯ ಆಯಿತು. ನಮ್ಮ ಕಂಪ್ನಿನಲ್ಲೇ ಅಪ್ಲೈ ಮಾಡ್ಬೋದು ಅಲ್ವಾ ಕೆಲಸಕ್ಕಾಗಿ ಅಂದಾಗ, ಸರ್, ತುಂಬ ಸಹಾಯ ಮಾಡಿದ್ದೀರಾ ನೀವು, ಇದನ್ನು ಕೂಡ ಹೇಗೆ ಕೇಳೋದು, ನನಗೆ ಮುಜುಗರ ಆಯಿತು ಅಂದರು. ನನ್ನ ನಂಬರ್ಗೆ ನಿಮ್ಮ ಬಯೋಡಾಟಾನ ಕಳಿಸಿ, ನಿಮಗೆ ಸೂಟ್ ಆಗುವಂಥ ಕೆಲಸನ ನಾನು ಕೊಡ್ತೀನಿ. ಮನೆಯಲ್ಲಿನೇ ಇದ್ದರೆ ಬೇಡದೇ ಇರೋ ವಿಷಯಗಳು
ತಲೆಗೆ ಬರುತ್ತೆ. ಕೆಲಸ ಮಾಡ್ತಾ ಇದ್ರೆ, ಕೆಲಸದಲ್ಲಿ ಬ್ಯುಸಿ ಆದರೆ ಎಲ್ಲವನ್ನ ಮರಿತೀರಾ ಅಂತ ಹೇಳಿದೆ. ಎರಡೂ ಕೈಯನ್ನ ಎತ್ತಿ ಮುಗಿದ್ಲು. ತುಂಬ ಥ್ಯಾಂಕ್ಸ್ ಸರ್, ನನ್ನ ಕಷ್ಟದ ಸಮಯದಲ್ಲಿ ಸಹಾಯ ಮಾಡ್ತಾ ಇದ್ದೀರಾ. ಮುಂದೆ ನೀವು ಏನೇ ಹೇಳಿದ್ರೂ ಕೂಡ ನಾನು ಮಾಡ್ತೀನಿ. ನೀವು ಹೇಳ್ದ ಕೇಳ್ತೀನಿ. ನಿಮ್ಮ ಋಣ ನನ್ನ ಕೈಲಾದಷ್ಟು ತೀರಿಸ್ತೀನಿ ಅಂತ ಕಣ್ಣನಲ್ಲಿ ನೀರು ಹಾಕ್ಕೊಂಡು ಕೇಳಿದ್ಲು. ಅಳಬೇಡ ಅಂತ ಹೇಳಿ ಡ್ರೈವರ್ಗೆ ಅವಳನ್ನು ಚೆನ್ನಾಗಿ ನೋಡ್ಕೊ ಅಂತ ನಾನು ಜೇಬಲ್ಲಿದ್ದಷ್ಟು ದುಡ್ಡನ್ನು ತೆಗೆದುಕೊಟ್ಟೆ. ಇದಾದ ಸ್ವಲ್ಪ ಹೊತ್ತಿಗೆ ನಾನು ಅವರ ಮನೆಯಿಂದ ಹೊರಗಡೆ ಬಂದೆ. ಅಕ್ಕ ಪಕ್ಕದ ಮನೆಯವರೆಲ್ಲ ನನ್ನನ್ನೇ ನೋಡ್ತಾ ಇದ್ರು. ಯಾಕಂದ್ರೆ ಅವ್ರ ಮನೆಯಲ್ಲಿ ಅವರ ಮಕ್ಕಳು ಇಲ್ಲದೆ ಇದ್ದಾಗ ನಾನು ಈ ರೀತಿ ಬಂದಿರಲಿಲ್ಲ. ಅವರಿಗೆ ಒಂದು ರೀತಿ ವಿಚಿತ್ರ ಅಂತ ಅನ್ಸುತ್ತೆ ಅಲ್ವಾ? ಅದ್ರ ಬಗ್ಗೆ ನಾನು ಗಮನ ಹರಿಸ್ಲಿಲ್ಲ. ಚೆನ್ನಾಗಿ ನಿದ್ರಿಸ್ದೆ. ಇಂದು ರಾತ್ರಿ ತುಂಬ ವರ್ಷಗಳೇ ಆಗೋಗಿತ್ತು ಇಷ್ಟೊಂದು ನೆಮ್ಮದಿಯ ನಿದ್ರೆ ಮಾಡಿ. ಅವಳು ನನ್ನವಳು, ನಾಳೆಯಿಂದ ಆಫೀಸಿಗೆ ಬರ್ತಾಳೆ. ನನ್ನ ಸೆಕ್ರೆಟರಿ ಪೋಸ್ಟ್ಗೆ ಅವಳ ಜೊತೆ ತುಂಬ ಸಮಯನ ಕಳಿಬಹುದು ಅಂತ ಯೋಚಿಸ್ತಿದ್ದೆ. ಅದೇ ರೀತಿ ಆಯಿತು. ಆಫೀಸ್ಗೆ ಬಹಳ ಬೇಗನೆ ಜಾಯ್ನ್ ಆದ್ಲು. ತುಂಬ ವಿಷಯದಲ್ಲೂ ನನಗೆ ತುಂಬ ಸಹಾಯನೂ ಮಾಡ್ತಿದ್ಲು. ನನ್ನ ಕೈಯಲ್ಲಿ ತಡ್ಕೊಳ್ಳೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಅವಳು ಬಂದ ಸ್ವಲ್ಪ ದಿನಕ್ಕೆ ಸರಿಯಾದ ಸಮಯ ನೋಡಿ ಪ್ರಪೋಸ್ ಮಾಡಿದೆ. ಅವಳು ಕ್ಷಣ ಮಾತ್ರದಲ್ಲಿ ಒಪ್ಕೊಂಡ್ಳು. ಅವಳು ಹಳೆಯ ಗಾಯವನ್ನೆಲ್ಲ ಮರೆತು ಬಿಟ್ಟಿದ್ಲು ಅಂತ ಅನಿಸುತ್ತೆ. ಮನೆಯಲ್ಲೂ ಕೂಡ ಹೇಳಿದೆ. ಮನೆಯವರು ಹೇಳ್ತಾ ಇದ್ದಿದ್ದು ಒಂದೇ ಮಾತು, ರೋಡಲ್ಲಿ ಹೋಗುವ ಹುಡುಗಿಯನ್ನ ಕರ್ಕೊಂಡು ಬಂದು ಮದುವೆ ಮಾಡು ಅಂತ ಹೇಳಿದ್ರು ಕೂಡ ನಾವು ಮದುವೆ ಮಾಡ್ತೀವಿ. ಒಟ್ಟಿನಲ್ಲಿ ನಾವು ನಿನ್ನ ಮದುವೆ ನೋಡಬೇಕು ಅಷ್ಟೇ, ಇನ್ಯಾವುದೇ ಸಮಸ್ಯೆನೂ ಇರಲಿಲ್ಲ. ಆದರೆ ಇಂದು ಆಫೀಸ್ನ ಹೊರಗಡೆ ಕಾಂಪೌಂಡಲ್ಲಿ ಅವಳು ಯಾವುದೋ ಹುಡುಗನ ಜೊತೆ ತುಂಬ ಸೀರಿಯಸ್ ಆಗಿ ಮಾತಾಡ್ತಾ ಇದ್ಲು. ಅವನು ಅವಳ ಕೈಗಳನ್ನು ಹಿಡಿದುಕೊಂಡಿದ್ದ. ಅವಳದನ್ನು ಬಿಡಿಸ್ಕೊಳ್ತಾ ಇದ್ಲು. ಆ ಹುಡುಗನ ಮುಖವನ್ನು ನೋಡಿ ಅರಿವಿಗೆ ಬಂತು ಅವಳ ಹಳೆಯ ಬಾಯ್ ಫ್ರೆಂಡ್ ಅಂತ. ಅಂದರೆ ಮದುವೆಗೆ ಗೊತ್ತು ಮಾಡಿದ ಹುಡುಗ ಬಿಟ್ಟು ಹೋಗಿ ಈಗ ಪುನಃ ಬಂದು ಅವಳ ಜೊತೆ ಹಠ ಮಾಡ್ತಿದ್ದಾನೆ. ಅವಳನ್ನ ಬಿಟ್ರೆ ಅವನವಳಿಗೆ ಬ್ರೈನ್ ವಾಶ್ ಮಾಡಿಬಿಡ್ತಾನೆ. ಆದಷ್ಟು ಬೇಗ ನನ್ನವಳನ್ನಾಗಿ ಮಾಡ್ಕೊಂಡು ಬಿಡಬೇಕು ಅಂತ ವಾರಕ್ಕೆ ಮುಹೂರ್ತವನ್ನ ಮನೆಯಲ್ಲಿ ಹೇಳಿದಾಗ ಅವರು ಆಶ್ಚರ್ಯಪಟ್ರು. ಆದರೂ ಕೂಡ ಖುಷಿನೂ ಪಟ್ರು. ಇನ್ನು ನಮ್ಮ ಡ್ರೈವರ್ ಮನೆಯಲ್ಲಿ ಕೂಡ ಏನೂ ಮಾತಾಡಲಿಲ್ಲ. ಎಲ್ಲ ಖರ್ಚನ್ನ ನಾನೇ ಒಪ್ಕೊಂಡಿದ್ದು ಮಾಡ್ತೀನಿ ಅಂತ. ಒಂದು ದೊಡ್ಡ ರೆಸಾರ್ಟಲ್ಲಿ ಒಂದು ವಾರದ ಕಾರ್ಯಕ್ರಮ ಆಗಿದ್ದು ನನ್ನ ಮದುವೆ. ಸಾವಿರಾರು ಜನರು ಬಂದಿದ್ರು, ಬರ್ತಿದ್ರು, ಹೋಗ್ತಾನೂ ಇದ್ರು. ಅದ್ಧೂರಿಯಾಗಿ ಮಾಡಿಕೊಂಡೆ ಮದುವೆನ. ಅವಳು ಈಗ ತಾನೇ ಗಿಡದಲ್ಲಿ ಅರಳಿರುವ ಹೂವಿನ ರೀತಿ ತುಂಬ ಫ್ರೆಶ್ ಆಗಿ ಖುಷಿಯಾಗಿದ್ಲು. ಬ್ಯಾಚುಲರ್ ಪಾರ್ಟಿ, ಆಶೀರ್ವಾದ ಶಾಸ್ತ್ರ, ಅರಿಶಿನ ಶಾಸ್ತ್ರ, ಮೆಹಂದಿ ಶಾಸ್ತ್ರ, ಈ ರೀತಿ ಎಲ್ಲ ಶಾಸ್ತ್ರಗಳನ್ನು ಮುಗಿಸಿದ ನಂತರ ನನ್ನ ಮತ್ತೆ ಅವಳ ಮದುವೆ ಆಯಿತು. ಅವಳಿಗೆ ಪವಿತ್ರವಾದ ಮಂಗಳ ಸೂತ್ರವನ್ನು ಕಟ್ಟಿ ನನ್ನವಳನ್ನಾಗಿ ಮಾಡಿಕೊಂಡೆ. ಅವಳು ತುಂಬ ನಾಚಿಕೆಯಿಂದ ತಲೆನ ತಗ್ಸಿದ್ಲು, ಖುಷಿಯಿಂದ ಇದ್ಲು. ಮದುವೆ ಆದಮೇಲೆ ನಾವಿಬ್ರು ಹೊರಗೆ ಬರಬೇಕಾದಾಗ ಆ ಜನರ ಗುಂಪಲ್ಲಿ ಇವಳ ಹಳೆಯ ಹುಡುಗನನ್ನ ನೋಡಿ ಸ್ವಲ್ಪ ಬೇಸರ ಆಯಿತು. ಆದರೂ ಕೂಡ ಈಗ ನನ್ನವಳಾಗಿದ್ದಾಳೆ ಅಂದಮೇಲೆ ನನಗ್ಯಾಕೆ ಭಯ? ಅವಳ ಕೈನ ಇನ್ನು ಗಟ್ಟಿಯಾಗಿ ಹಿಡ್ಕೊಂಡು ನನ್ನ ಕಾರಲ್ಲಿ ನಾನೇ ಕೂತೆ. ನಂತರ ನಾನು ಕೂತ್ಕೊಂಡು ಮನೆ ಕಡೆ ನಡೆದೆ. ದಾರಿಯುದ್ದಕ್ಕೂ ಅವಳು ಅಳ್ತಾನೇ ಇದ್ಲು. ಅವಳ ಕಣ್ಣೀರನ್ನ ಒರೆಸ್ತಾ ಇದ್ದೆ. ಅವಳಿಗೆ ಪ್ರೀತಿಯ ಮುತ್ತುಗಳನ್ನ ಕೊಡ್ತಿದ್ದೆ. ಅವಳು ಅವಳ ದುಃಖವನ್ನ ಮರಿತಾ ಇದ್ಲು. ಕೊನೆಗವಳತ್ತಾಗ ನನ್ನ ಹೃದಯ ನೋವಿನಿಂದ ಹಿಂಡ್ತಾ ಇತ್ತು. ಅವಳು ಖುಷಿಯಿಂದ ಇದ್ದಾಗ ಕುಣಿತಾ ಇತ್ತು. ನನ್ನ ಮನಸ್ಸು ಕೂಡ. ಮದುವೆಯ ಮಂಟಪದಲ್ಲೇ ಅವಳ ಕೈಗಳನ್ನ ಹಿಡ್ಕೊಂಡಿದ್ದು. ಮನೆಗೆ ಬಂದಾಗಲೂ ಕೂಡ ಬಿಟ್ಟಿಲ್ಲ. ಗೃಹ ಪ್ರವೇಶದಲ್ಲೂ ಕೂಡ ಅವಳಿಗೆ ಸಹಾಯ ಮಾಡಿದೆ. ಮನೆಯಲ್ಲಿ ಎಲ್ರಿಗೂ ಖುಷಿ. ಕೊನೆ ಪಕ್ಷ ಅವನು ಮದುವೆ ಆದ್ರೂ ಆದ್ನಲ್ಲ. ಆದಷ್ಟು ಬೇಗ
ಈ ಮನೆಗೆ ಒಬ್ಬ ವಂಶೋದ್ಧಾರಕನನ್ನ ಕೊಡ್ತಾನೆ ಅಂತ. ಮೊದಲ ರಾತ್ರಿ ಎಲ್ಲ ಗಂಡಸರು ಕಾಯುವ ಅದ್ಭುತವಾದ ರಾತ್ರಿ. ನಾನು ಎಷ್ಟು ಪ್ರೀತಿಸ್ತೀನಿ ಅಂದ್ರೆ ಅವಳನ್ನ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿನಲ್ಲಿ ನನ್ನ ದೇವತೆ ಜೊತೆ ಕಳೆಯೋ ಮೊದಲ ರಾತ್ರಿ ಅಂದ್ರೆ ನೆನೆಸ್ಕೊಂಡ್ರೆ ನನಗೆ ತುಂಬಾ ಖುಷಿ ಆಗತ್ತೆ, ಮೈ ರೋಮಾಂಚನ ಆಗತ್ತೆ. ರೂಮಿಗೆ ಬಂದ ತಕ್ಷಣ ಅವಳನ್ನ ಪಕ್ಕ ಕೂರಿಸ್ಕೊಂಡು ಅವಳಿಗೆ ಹಾಲನ್ನ ಕುಡಿಸ್ದೆ. ಅವಳು ನೀವು ಕುಡಿರಿ ಅಂತ ಹೇಳಿದಾಗ ಅವಳು ಎಂಜಲನ್ನ ಸ್ವಲ್ಪ ಕುಡ್ದೆ. ನಂತರ ಅವಳ ಸೊಂಟನ ನನ್ನ ಎರಡೂ ಕೈಗಳಿಂದ ಬಳಸಿ ಹಿಡ್ಕೊಂಡು ಅವಳ ತುಟಿಗಳಿಗೆ ಮುತ್ತನ್ನ ಕೊಟ್ಟೆ. ಅವಳು ಮೊದಲು ಸ್ವಲ್ಪ ದೂರ ತಳ್ಳಿದ್ರು, ನಂತರ ಸಹಕರಿಸಿದ್ಲು. ಇಬ್ರು ಸ್ವಲ್ಪ ಹೊತ್ತು ಮುತ್ತಿನ ಆಟವನ್ನ ಆಡಿದ್ವಿ. ನಂತರ ಅವಳು ಹಾಕಿದ ಒಡವೆಗಳನ್ನ, ಅವಳ ಸೀರೆಯನ್ನ ನಿಧಾನವಾಗಿ ತೆಗೆದೆ. ಅವಳನ್ನ ಸಂಪೂರ್ಣವಾಗಿ ನಗ್ನ ಮಾಡಿದೆ. ಕಣ್ಣನ್ನ ಮುಚ್ಕೊಂಡು ಹಾಸಿಗೆ ಮೇಲೆ ಅವಳನ್ನ ಮಲಗಿಸ್ದೆ. ಅವಳ ಮೈ ಮೇಲೆ ಗಾಯದ ಗುರುತುಗಳಿವೆ. ಸ್ವಲ್ಪ ಜಾಗ ಕೂಡ ಇಲ್ಲ ದೇಹದಲ್ಲಿ. ಎಲ್ಲ ಕಡೆ ಯಾರೋ ಕಚ್ಚಿದ ಗಿಂಡಿದ ರಕ್ತದ ಮಾರ್ಕ್ಗಳು. ಅವುಗಳನ್ನು ನೋಡಿ ಬೇಸರ ಆಯಿತು. ಇಷ್ಟೊತ್ತು ಇದ್ದ ಮುತ್ತಿನ ಮೂಡ್ ಸಂಪೂರ್ಣವಾಗಿ ಕಳೆದು ಹೋಯ್ತು. ಏನಾಯ್ತು ಅಂತ ಕೇಳಿದ್ಲು. ಬಟ್ಟೆ ಹಾಕ್ತೆ. ಇದೆಲ್ಲ ಏನು ಅಂತ ಕೇಳಿದೆ. ಅವಳು ಏನನ್ನೋ ಹೇಳೋದಕ್ಕೆ ಪ್ರಯತ್ನಿಸ್ತಿದ್ಲು. ಅಷ್ಟರಲ್ಲಿ ನಾನು ನಿನ್ನ ಹಳೆಯ ಬಾಯ್ ಫ್ರೆಂಡ್ ಮಾಡಿದ ಗುರುತುಗಳ, ನೀವಿಬ್ರು ಅಷ್ಟೊಂದು ಕ್ಲೋಸ್ ಇದ್ರಾ ಅಂದೆ. ಪದೇ ಪದೇ ಅವಳು ನನಗೇನನ್ನೋ ಹೇಳ್ತಾ ಇದ್ದಾಳೆ. ನನಗದನ್ನ ಕೇಳಿಸ್ಕೊಳ್ಳೋ ಅಷ್ಟು ವ್ಯವಧಾನ ಕೂಡ ಇರಲಿಲ್ಲ. ನಾನು ಬೇಸರವಾಗಿ ಸ್ಟಡಿ ರೂಮ್ಗೆ ಹೊರಟೋದೆ. ನಂತರ ಅವಳು ಬಂದ್ಲು. ರೀ, ಅದು ನೀವು ಅಂತ ಹೇಳ್ತಿದ್ಲು. ನೀನು ಹಳೇ ಬಾಯ್ ಫ್ರೆಂಡ್ ಮಾಡಿದ ಗುರುತುಗಳ, ನಂಗೆ ತುಂಬ ನೋವಾಯ್ತು. ನನ್ನ ಜೊತೆ ಕ್ಲೋಸ್ ಆಗಿರಲಿಲ್ಲ ಅಂತ ಜೋರಾಗಳೋದಕ್ಕೆ ಶುರು ಮಾಡಿದೆ. ಎಲ್ಲರೂ ಕೆಳಗಿನ ಫ್ಲೋರ್ನಲ್ಲಿನೇ ಇದ್ರು. ಮೇಲಿನ ಸಂಪೂರ್ಣವಾದ ಫ್ಲೋರನ್ನು ಮೊದಲ ರಾತ್ರಿಗಾಗಿ ನಮ್ಮಿಬ್ಬರ ಪ್ರೈವೇಸಿಗಾಗಿ ಬಿಟ್ಕೊಟ್ಟಿದ್ರು. ಆಗ ಅವಳು ನನ್ನನ್ನು ಮುಟ್ಟೋದಕ್ಕೆ ಬಂದ್ಲು. ನಾನು ದೂರ ತಳ್ದೆ. ಮುಟ್ಟಬೇಡ ನನ್ನನ್ನು, ನನಗೆ ತುಂಬ ನೋವಾಗ್ತಿದೆ ಅಂತ ಅವಳನ್ನು ದೂರ ತಳ್ದೆ. ಆದರೆ ಮತ್ತೆ ನಾನು ಇನ್ನೇನೂ ಮಾತಾಡದೆ ಟೇಬಲ್ ಮೇಲೆ ತಲೆ ಇಟ್ಕೊಂಡು ಮಲ್ಕೊಂಡೆ. ನಂತರ ಅನ್ನಿಸ್ತು, ಮೊದಲು ಅವರಿಬ್ರು ಪ್ರೀತಿಸ್ತಿದ್ರು ಅಲ್ವಾ, ಮತ್ತೆ ಈ ರೀತಿ ನಡವಳಿಕೆಗಳು ಹೇಗೆ? ಅವಳು ಮುಗಿದು ಹೋದ ಅಧ್ಯಾಯ ಅವನು. ಸಡನ್ ಆಗಿ ನನ್ನ ತಲೆಗೆ ಒಂದು ಹಳೇ ವಿಷಯ ನೆನಪಾಯ್ತು. ಅವಳ ಬ್ಯಾಚುಲರ್ ಪಾರ್ಟಿನಲ್ಲಿ ನಾನು ಕೂಡ ಹೋಗಿದ್ದೆ. ಯಾಕಂದ್ರೆ ನಮ್ಮ ರೆಸಾರ್ಟಲ್ಲಿ ಆಗಿದ್ರಿಂದ ಇಬ್ರದು ಒಂದೇ ದಿನ ಬ್ಯಾಚುಲರ್ ಪಾರ್ಟಿ ಆಗಿತ್ತು. ರಾತ್ರಿ ಪೂರ್ತಿ ನಾವಿಬ್ರು ಒಂದೇ ರೂಮಲ್ಲಿದ್ವಿ. ಅವಳು ನನ್ನನ್ನು ಅವಳ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದು ಮಾತ್ರ ನನಗೆ ನೆನಪಿಗೆ ಇರೋದು. ಯಾಕಂದ್ರೆ ಅವಳು ಕುಡ್ದಿರ್ಲಿಲ್ಲ. ಕುಡಿಯೋ ಅಭ್ಯಾಸನೂ ಇಲ್ವಂತೆ ಅವಳಿಗೆ. ಆಗೇನಾದರೂ ನಮ್ಮಿಬ್ಬರ ಮಧ್ಯೆ ಹೆಚ್ಚು ಕಡಿಮೆ ಆಗಿರ್ಬಹುದಾ? ಅಥವಾ ಮದುವೆಗೆ ಬಂದ ಆ ಹುಡುಗ ಮಾಡಿರ್ಬೋದಾ ಅವಳ ಜೊತೆ? ಇನ್ನೂ ತಲೆಗೆ ಪ್ರೆಷರ್ ಹಾಕ್ತೆ. ಆಗ ಒಂದೊಂದೇ ನೆನಪಾಗ್ತಾ ಇದೆ. ನಾನು ತುಂಬ ಕುಡ್ದಿದ್ರಿಂದ ಅವಳನ್ನು ತುಂಬ ಕೆಟ್ಟದಾಗಿ ನಡೆಸ್ಕೊಂಡು ಅವಳ ದೇಹನೆಲ್ಲ ಕಚ್ಚಿಬಿಟ್ಟಿದ್ದೆ, ಗಿಂಡು ಬಿಟ್ಟಿದ್ದೆ. ಆದರೆ ಅವಳು ಸಹಿಸ್ಕೊಂಡು ಒಂದು ಮಾತು ಕೂಡ ಹೇಳಲಿಲ್ಲ. ಅವಳು ನನಗೆ ಸಂಪೂರ್ಣವಾಗಿ ಅರ್ಪಿಸ್ಕೊಂಡಿದ್ಲು. ಆದರೆ ನಾನು ಇಂದು ಎಂಥ ಕೆಲಸ ಮಾಡಿಬಿಟ್ಟೆ. ಸಡನ್ ಆಗಿ ಬೇಸರದಿಂದ ಅವಳ ಬಳಿ ಹೋದೆ ಅಪಾಲಜಿ ಕೇಳೋದಕ್ಕೆ. ಅವಳು ಎಲ್ಲೂ ಇರಲಿಲ್ಲ. ಮನೆಯೆಲ್ಲ ಹುಡುಕ್ತೆ. ಕೆಳಗೆ ನೋಡಿದ್ರೂ ಇರಲಿಲ್ಲ. ಮನೆಯವರೆಲ್ಲ ಮಲಗಿಬಿಟ್ಟಿದ್ರು. ನಂತರ ನಾನು ಮೇನ್ ಡೋರ್ ಕಡೆ ನೋಡಿದಾಗ ಅದು ಓಪನ್ ಆಗಿತ್ತು. ಸೆಕ್ಯೂರಿಟಿ ಬಳಿ ಬಂದು ಕೇಳಿದಾಗ, ಮೇಡಮ್ ಅವರು ಈಗ 10 ನಿಮಿಷ ಆಯಿತು, ನಡ್ಕೊಂಡು ಹೋದ್ರು ಅಂತ ಹೇಳ್ದ. ಅವನು ತೋರಿಸಿದ ಕಡೆ ನಾನು ಕಾರನ್ನು ತಗೊಂಡು ಹೋದೆ. ತುಂಬ ದೂರ ಹೋದ್ರೂ ಕೂಡ ಅವಳು ಸಿಗ್ಲೇ ಇಲ್ಲ. ಈಗ ತಾನೇ ಅವಳು ಹೋಗಿರೋದು, ಎಲ್ಲೂ ಹೋಗಿರ್ತಾಳೆ ಅಂತ ಯೋಚಿಸ್ತಿದ್ದೆ. ಆಗ ನೆನಪಾಯಿತು, ನಮ್ಮಿಬ್ಬರ ಮೊದಲ ಡೇಟ್ ದಿನ. ಇಲ್ಲೇ ಪಕ್ಕದಲ್ಲೇ ಕಾಫಿ ಶಾಪ್ ಇದೆ. 24 ಅವರ್ಸ್ ಓಪನ್ ಇರುತ್ತೆ. ಅಲ್ಲಿ ಹೋಗಿ ನೋಡಿದಾಗ ಕೂತಿದ್ಲು. ಕಾಫಿ ಓನರ್ ಕೇಳ್ತಿದ್ದ, ಏನಾಯ್ತು ಮೇಡಮ್ ಅಂತ. ಅವಳು ಏನನ್ನೂ ಹೇಳ್ತಿರ್ಲಿಲ್ಲ. ನಾನು ಹೋಗಿ
ಸರ್, 2 ಕಾಫಿ ಕೊಡಿ ಅಂತ ಹೇಳಿದೆ. ಕಾಫಿ ಕುಡಿಬೇಕು ಅಂತ ಹಠ ಮಾಡ್ತಾಳೆ. ನಿಮ್ಮ ಶಾಪ್ ಕಾರನ್ನು ತೆಗೆಯೋದು ಸ್ವಲ್ಪ ಲೇಟ್ ಆದ ತಕ್ಷಣ ಕೋಪ ಮಾಡ್ಕೊಂಡು ಬಂದಿದ್ದಾಳೆ ನೋಡಿ. ಮದುವೆ ಆದ ಮೊದಲ ದಿನ ಸರ್, ಯಾರಾದರೂ ಹೆಂಡತಿ ಹೀಗೆ ಕೋಪ ಮಾಡ್ಕೋತಾರಾ ಅಂತ ಹೇಳಿದಾಗ ಕಾಫಿ ಓನರ್ ನಕ್ಕು ಇಬ್ಬರಿಗೂ ಕಾಫಿ ಕೊಟ್ಟ. ಅವಳು ನನ್ನನ್ನೇ ನೋಡ್ತಿದ್ಲು ಬೇಸರದಿಂದ. ಇಂದು ಕಾಫಿ ಕುಡಿಯೋ ಮೂಡಲ್ಲಿ ಅವಳಿರಲಿಲ್ಲ. ಅವಳು ಕೊಟ್ಟ 2 ಕಾಫಿಯನ್ನು ತಗೊಂಡು ಅವಳನ್ನು ಕರ್ಕೊಂಡು ಕಾರಲ್ಲಿ ಹೋದೆ. ಆಗ ನನಗೆ ಎಲ್ಲಾನೂ ನೆನಪಾಯ್ತು. ಸಾರಿ, ಕ್ಷಮಿಸ್ಬಿಡು. ಇದೆಲ್ಲ ಬ್ಯಾಚುಲರ್ ಪಾರ್ಟಿನಲ್ಲಿ ನಾನು ಮಾಡಿದ ಲವ್ ಬೈಟ್ ಅಲ್ವಾ? ನಿನ್ನ ದೇಹದ ಮೇಲಿರೋದು. ಇನ್ನೆಂದೂ ನಿನ್ನ ಮೇಲೆ ಅನುಮಾನ ಪಡೋದೇ ಇಲ್ಲ. ನಂಗೆ ನಿಧಾನವಾಗಿ ಒಂದೊಂದೇ ನೆನಪಾಯ್ತು. ನೀನು ಹೇಳೋದಕ್ಕೂ ಕೂಡ ನಾನು ಬಿಡಲೇ ಇಲ್ಲ. ಕೆಟ್ಟದಾಗಿ ನಿನ್ನನ್ನು ನಡೆಸ್ಕೊಂಡು ಮೊದಲ ದಿನಾನೇ ನಿನ್ನ ಕಣ್ಣಲ್ಲಿ ನೀರು ಹಾಕಿಸ್ದೆ ಅಂತ ಕ್ಷಮೆ ಕೇಳಿದೆ. ಅವಳ ಕಣ್ಣಿಂದ ನೀರು ಬರ್ತಿತ್ತು. ಕಣ್ಣಲ್ಲಿ ಒಂದು ಸಮಾಧಾನ ಇತ್ತು. ಅವಳ ಮೂಡ್ನ ಫ್ರೆಶ್ ಮಾಡಬೇಕು ಅಂತ ಅಂದು ರಾತ್ರಿ ಪೂರ್ತಿ ಊರಿನ ಎಲ್ಲ ರೋಡ್ಗಳನ್ನು ಸುತ್ತಿಸ್ದೆ. ನೈಟ್ ರೈಡ್ ಮಾಡಿದ್ವಿ, ಲಾಂಗ್ ಡ್ರೈವ್ ಹೋಗಿದ್ವಿ. ಇದು ಮೊದಲ ಬಾರಿ ಅಂತೆ ಅವಳಿಗೆ. ತುಂಬ ಖುಷಿಪಟ್ಲು. ಈಗ ನಾರ್ಮಲ್ ಮೂಡಿಗೆ ಬಂದ್ಲು. ಮನೆಗೆ ಇಬ್ರು ಬಂದಾಗ ಅಮ್ಮ ತುಳಸಿ ಗಿಡದ ಪೂಜೆ ಮಾಡ್ತಿದ್ಲು. ನೀವಿಬ್ರು ಮನೆಯಲ್ಲಿ ಇರಲಿಲ್ವಾ? ಫಸ್ಟ್ ನೈಟ್ ಆಗಿಲ್ವಾ ಅಂತ ಡೈರೆಕ್ಟಾಗಿ ನನ್ನನ್ನು ಕೇಳೇ ಬಿಟ್ಲು. ಹೇಳಮ್ಮ, ಮೊದಲ ರಾತ್ರಿ ಆಗಿಲ್ಲ, ಆದರೆ ಫಸ್ಟ್ ಡೇ ಆಗತ್ತೆ. ನೀನು ಪ್ಲೀಸ್ ನಮ್ಮ ರೂಮ್ ಕಡೆ ಫಸ್ಟ್ ಫ್ಲೋರ್ ಕಡೆ ಯಾರನ್ನು ಕಳಿಸ್ಬೇಡ. ನಾವಿಬ್ರು ಇಷ್ಟ ಆದಾಗ ಬರ್ತೀವಿ ಪ್ಲೀಸ್ ಅಂತ ಹೇಳಿದೆ. ಅಮ್ಮ ಥೂ, ನಾಚಿಕೆನೇ ಇಲ್ಲ ಅಂತ ನಕ್ಳು. ಅವಳಿಗೆ ಹೇಗೋ ಒಂದು ಮೊಮ್ಮಗು ಕೊಡಬೇಕು ನಾನು, ಅಷ್ಟೆ. ರೂಮಿಗೆ ಬಂದಮೇಲೆ ಅವಳು ಫ್ರೆಶ್ ಆಗಿ ಬರ್ತೀನಿ ಅಂತ ಹೋದ್ಲು. ನಂತರ ನಾನೂ ಹೋದೆ. ಇಬ್ರು ಸ್ನಾನ ಮಾಡಿದ್ವಿ ಒಟ್ಟಿಗೆ. ಆ ಜಲಕ್ರೀಡೆ ತುಂಬ ಅದ್ಭುತವಾಗಿತ್ತು. ಬಾತ್ ಟಬ್ನಿಂದ ನಾನು ಹೊರಗಡೆ ಬರೋ ಹೊತ್ತಿಗೆ ಅವಳು ಸೀರೆನ ಉಟ್ಕೊಂಡು ರೆಡಿ ಆಗ್ತಿದ್ಲು. ನಾನು ಅವಳ ಹಿಂದೆ ಬಂದು ಅವಳನ್ನು ಗಟ್ಟಿಯಾಗಿ ತಪ್ಕೊಂಡು ಎಷ್ಟು ಅರ್ಜೆಂಟ್ ಹೊರಗಡೆ ಹೋಗೋದಕ್ಕೆ, ಏನು ನಡೆದೇ ಇಲ್ಲ ಅಂತ ಅವಳನ್ನು ಎತ್ತಿ ಹಾಸಿಗೆ ಮೇಲೆ ಮಲಗಿಸ್ದೆ. ಅಷ್ಟೇ. ನೆನ್ನೆ ನಡೆದಿದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗಿ ಇಬ್ರು ಪರಸ್ಪರ ಒಂದಾದ್ವಿ. ಸಂಪೂರ್ಣವಾಗಿ ಒಬ್ಬರಿಗೊಬ್ಬರು ಅರ್ಪಿಸ್ಕೊಂಡ್ವಿ. ಆ ದಿನ ತುಂಬ ಅದ್ಭುತವಾಗಿ ಸುಂದರವಾಗಿತ್ತು. ನಮ್ಮಿಬ್ಬರ ಮೊದಲ ರಾತ್ರಿ ಬ್ಯಾಚುಲರ್ ಪಾರ್ಟಿಯಲ್ಲೇ ನಡೆದು ಹೋಗಿತ್ತು. ಆದರೆ ನನಗೆ ಅದು ನೆನಪಿರಲಿಲ್ಲ. ಹೀಗೆ ಇವಳ ಜೊತೆ ಕಳೆಯೋ ಪ್ರತಿ ಕ್ಷಣವೂ ತುಂಬ ಅದ್ಭುತವಾಗಿದೆ, ಆನಂದವಾಗಿದೆ. ಈ ಕ್ಷಣ ಹೀಗೆ ನಿಂತು ಹೋಗ್ಲಿ ಅನಿಸೋ ಅಷ್ಟು. ಮುಂದೆ ನಮ್ಮಿಬ್ಬರ ಪ್ರೀತಿಯು ಇದೇ ರೀತಿ ಮುಂದುವರಿತಿತ್ತು ಅದ್ಭುತವಾಗಿ. ಸೊ ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.